everybody. This is one more video. What to focus ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಒನ್ ಹಿಸ್ಟ್ರಿಯನ್ನ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಟು ಹಿಸ್ಟ್ರಿಯಲ್ಲಿರುವಂಥ ಟೆಕ್ಸ್ಟ್ ಬುಕ್ ವೈಸ್ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕಂಟೆಂಟನ್ನು ನೋಡಿ ವಿಚ್ ಕಾನ್ಸೆಪ್ಟನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಸೀರೀಸ್ ವಿಡಿಯೋ ಇದು. ಸೊ ಫಸ್ಟ್ ಒನ್ ಲೆಸನ್ ಪಾರ್ಟ್ ಟೂದಲ್ಲಿ ಬರೋವಂಥದ್ದು ದಟ್ ಈಸ್ ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. ದಿಸ್ ಈಸ್ ದ whole lesson is very important. Whole lesson because ಇದರಲ್ಲಿ ಕಾಸಸ್ ಅಂತ ಬರುತ್ತೆ. ಪೊಲಿಟಿಕಲ್ ಕಾಸಸ್, ಬರೀ ಪೊಲಿಟಿಕಲ್ ಕಾಸಸ್ ಅನ್ನು ಅಷ್ಟೇ ಕೇಳ್ಬೋದು. 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಪಾಯಿಂಟನ್ನು ಸ್ಪ್ಲಿಟ್ ಮಾಡ್ಕೋಬೇಕಷ್ಟೆ. ಪೊಲಿಟಿಕಲ್ ಕಾಸಸನ್ನು 3 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಎಕನಾಮಿಕ್ ಕಾಸಸನ್ನು ನೋಡಿದರೆ we can easily ask 3 marks question here. What are the economic causes for the 1857 revolt ಅಂತ. ಆ್ಯಂಡ್ ಕೆಲವೊಂದ್ಸಲ ಇದರಲ್ಲಿರುವಂಥ ಸ್ಟೇಟ್ಮೆಂಟನ್ನು ತಗೊಂಡು ಕೂಡ ಕ್ವಶನನ್ನು ಕೇಳ್ಬೋದು. ಸೊ ಇಲ್ಲಿ ಬರುವಂಥ ಎವ್ರಿಥಿಂಗ್ ಈಸ್ ದ ಆನ್ಸರ್. 3 ಮಾರ್ಕ್ಸ್ ಕ್ವಶನ್. ಎಕನಾಮಿಕ್ ಕಾಸಸ್. ಅಡ್ಮಿನಿಸ್ಟ್ರೇಟಿವ್ ಕಾಸಸನ್ನು 3 ಮಾರ್ಕ್ಸ್ಗೆ ಕೇಳೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ವೆರಿ ಶಾರ್ಟ್. ಸೊ ಇಲ್ಲಿ ನೀವು ಜಸ್ಟ್ ಇಂಗ್ಲೀಷ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್, ಸೊ ಇದನ್ನು ಫೋಕಸ್ ಮಾಡ್ಬೋದು. ಅಷ್ಟು ಬಿಟ್ಟರೆ ಇಲ್ಲಿ ಏನು ಬರೋದಿಲ್ಲ. ಮಿಲಿಟರಿ ಕಾಸಸ್ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಕೇಳ್ಬೋದು ಇಲ್ಲಿ. ವಾಟ್ ವಾಸ್ ದ ಕಂಡೀಷನ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಆರ್ಮಿ. ಮಿಲಿಟರಿ ಕಾಸಸ್ ಕೇಳ್ಬೋದು. ಕೆಲವೊಂದ್ಸಲ ಕಂಬೈನ್ ಮಾಡಿ ಕೂಡ ಕೇಳ್ತಾರೆ. ಮಿಲಿಟರಿ ಕಾಸಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಟುಗೆದರ್ಲಿ 6 ಪಾಯಿಂಟ್ಸ್ ಆಗುತ್ತೆ. ಈ ಥರ ಕಂಬೈನ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಇಮ್ಮಿಡಿಯೇಟ್ ಕಾಸ್ ಬರುತ್ತೆ. ದಟ್ ಈಸ್ ದ ನ್ಯೂ ರಾಯಲ್ ಎನ್ಫೀಲ್ಡ್ ಗನ್ಸ್ ವರ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ದ ಸೋಲ್ಜರ್ಸ್ ರೆಫ್ಯೂಸ್ ಟು ಫೈರ್ ದ ಗನ್ ಅಂಥದ್ದು. ಆ್ಯಂಡ್ ಮೀರತ್ ರಿವೋಲ್ಟ್ ಅಂತ ಇದೆ ಇಲ್ಲಿ. ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಮೀರತ್ ರಿವೋಲ್ಟ್ ಇಲ್ಲಿ ಬರುತ್ತೆ. ಮೆನಿ ಸ್ಟೂಡೆಂಟ್ಸ್ ನೆಗ್ಲೆಕ್ಟೆಡ್ ದಿಸ್, ಐ ಥಿಂಕ್. ಇಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ 2 ಮಾರ್ಕ್ಸ್ಗೆ ಅಂತ ನೋಡಿದರೆ ಹೌ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಫೌಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಇಲ್ಲಿ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ ಹಾಕೋಬೋದು. ಆ್ಯಂಡ್ ರೀಸನ್ಸ್ ವೆರಿ ರಿಪೀಟೆಡ್ ಕ್ವಶನ್. ರೀಸನ್ಸ್ ಫಾರ್ ದ ಫೇಲ್ಯೂರ್ 2 ಥರ ಇದೆ. ರೀಸನ್ಸ್ ಫಾರ್ ದ ರಿವೋಲ್ಟ್ ಆ್ಯಂಡ್ ರೀಸನ್ಸ್ ಫಾರ್ ದ ಫೇಲ್ಯೂರ್ 2 ಥರನೂ ಕ್ವಶನ್ ಕೇಳ್ಬೋದು. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿಯೆಸ್ಟ್ ಕ್ವಶನ್ ಇದು, ರೀಸನ್ಸ್ ಫಾರ್ ದ ಫೇಲ್ಯೂರ್. ಆ್ಯಂಡ್ ಬರೀಲಿಕ್ಕೆ ಕೂಡ ಭಾಳ ಈಸಿ. ಆ್ಯಂಡ್ ಎಫೆಕ್ಟ್ ಅದಕ್ಕೆ ಹೇಳಿದೆ ನಿಮಗೆ, ಹೋಲ್ ಲೆಸನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲೊಂದು 1 ಮಾರ್ಕ್ ಕ್ವಶನ್ ಬರುತ್ತೆ. ದಟ್ ಈಸ್ ಮ್ಯಾಗ್ನಾ ಕಾರ್ಟಾ ನೋಡ್ಕೋಬೋದು. ಕ್ವೀನ್ಸ್ ಡಿಕ್ಲರೇಷನ್ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇಲ್ಲಿ ದಿಸ್ ಈಸ್ ಆಲ್ ದ ರಿಸಲ್ಟ್. ದಿಸ್ ಈಸ್ 3 ಮಾರ್ಕ್ಸ್ ಕ್ವಶನ್. ಸೊ ಹೋಲ್ ಲೆಸನ್ ಪ್ರಿಪೇರ್ ಆಗೋದು ಬೆಟರ್. ಫಸ್ಟ್ ಲೆಸನ್ ಫ್ರೀಡಮ್ ಮೂಮೆಂಟ್, ಇದರಲ್ಲಿ 4 ಮಾರ್ಕ್ಸ್ ಕಾನ್ಸೆಪ್ಟ್ ಜಾಸ್ತಿ ಬರುತ್ತೆ. ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ಆಸ್ಕ್ ದ್ಯಾಟ್ ವೆದರ್ ವಿ ಟು ಪ್ರಿಪೇರ್ ಫಾರ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಇನ್ ದಿಸ್ ಲೆಸನ್. ಅಫ್ಕೋರ್ಸ್ ಎಸ್, 2 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಎಲ್ಲ ಥರನೂ ಕೇಳ್ಬೋದು. 4 ಮಾರ್ಕ್ಸಿಗೆ ಕೇಳೋವಂಥದ್ದನ್ನೇ 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಯು ಹ್ಯಾವ್ ಟು ಫೋಕಸ್. ಸೊ ಇಲ್ಲಿ ವಾಟ್ ವಿ ಲರ್ನ್ ಅಬೌಟ್ ಇನ್ ದ ಚಾಪ್ಟರಲ್ಲೇ ಹೇಳಿಬಿಡ್ತೀನಿ ನಿಮಗೆ. ಮಾಡ್ರೇಟ್ಸ್ ಬಗ್ಗೆ ಪಕ್ಕಾ ಓದ್ಕೊಳ್ಳಿ, ಎಕ್ಸ್ಟ್ರೀಮಿಸ್ಟ್ಸ್ ಬಗ್ಗೆ ಪಕ್ಕಾ ಓದ್ಕೊಳ್ಳಿ, ಆ್ಯಂಡ್ ರೆವಲ್ಯೂಷನರೀಸ್ ಬಗ್ಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಬಿಕಾಸ್ ದಿಸ್ ಈಸ್ ಮಾಡ್ರೇಟ್ಸ್, ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ರೆವಲ್ಯೂಷನರೀಸ್ 3 ಸಪ್ರೇಟಾಗಿ 3 ಮಾರ್ಕ್ಸ್ಗೆ ಕೇಳ್ಬೋದು. ನಾನ್ ಕೋಆಪರೇಷನ್ ಮೂಮೆಂಟ್ 4 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ 3 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಕ್ವಿಟ್ ಇಂಡಿಯಾ ಮೂಮೆಂಟ್ 3 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಪ್ರೊಟೆಸ್ಟ್, ಎಸ್
ಸುಭಾಷ್ ಚಂದ್ರ ಬೋಸ್ ವೆರಿ ರಿಪೀಟೆಡ್ ಕ್ವಶನ್. ಆ್ಯಂಡ್ ಪರ್ಸನ್ಸ್ ಅಂತ ಬಂದಾಗ ಇವ್ರನ್ನ ಕರೆಕ್ಟಾಗಿ ಓದ್ಕೋಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ವೆರಿ ರಿಪೀಟೆಡ್ ಕ್ವಶನ್. ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಕೇಳಿಲ್ಲ. ಆ್ಯಂಡ್ ಪಾರ್ಟಿಷನ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ದಾರೆ. ಪಾರ್ಟಿಷನ್ ಆಫ್ ಇಂಡಿಯಾ ಹೇಗಾಯಿತು ಅಂತ ಒಂದ್ಸಲ ನೋಡಿದ್ದೀನಿ ನಾನು. ಬಟ್ ರಿಮೈನಿಂಗ್ ಆಲ್ ವೆರಿ ಇಂಪಾರ್ಟೆಂಟ್. ಪರ್ಸನ್ಸನ್ನು ಜಾಸ್ತಿ ಫೋಕಸ್ ಮಾಡಿ. ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಆ್ಯಂಡ್ ವಾಟ್ ಇಸ್ ದಟ್ ಮಾಡ್ರೇಟ್ಸ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಸಾರಿ ಎಕ್ಸ್ಟ್ರೀಮಿಸ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಬಾಲ್ ಗಂಗಾಧರ್ ತಿಲಕ್. ರಿಮೈನಿಂಗ್ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಕೊತ ಹೋಗ್ಬೇಕು. 1 ಮಾರ್ಕ್ಸ್ ಕ್ವಶನ್ ಸಿಕ್ಕಾಪಟ್ಟೆ ಇದ್ರಲ್ಲಿ ಬರುತ್ತೆ. ಓಕೆ, ದಿಸ್ ಈಸ್ ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ಪಾರ್ಟಿಷನ್ ಆಫ್ ಬೆಂಗಾಲ್. ಇದರಲ್ಲಿ ಬಾಲ್ ಗಂಗಾಧರ್ ತಿಲಕ್ ರೋಲ್ ಬರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಬಾಲ್ ಗಂಗಾಧರ್ ತಿಲಕ್. ಇದು 4 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ರೆವಲ್ಯೂಷನರೀಸ್ ನೋಡ್ಕೊಳ್ಳಿ. ಓಕೆ, ಗೈಡ್ ಇನ್ ಲ್ಯೂ, ಎಸ್ ವೆರಿ ಇಂಪಾರ್ಟೆಂಟ್. ಗೈಡ್ ಇನ್ ಲ್ಯೂ ಬಗ್ಗೆನೂ ಕೂಡ ಕೇಳ್ಬೋದು. ಶಿ ವಾಸ್ ಫ್ರಮ್ ಅಸ್ಸಾಂ ಕೇಳ್ಬೋದು. ಸೊ ಗಾಂಧಿ ಎರಾದಲ್ಲಿ ಜಸ್ಟ್ ನೋಡ್ಕೊಳ್ಳಿ 1 ಮಾರ್ಕ್ಸ್ ಕ್ವಶನ್. ಜಲಿಯನ್ ವಾಲಾಬಾಗ್ ಮಸ್ಯಾಕರ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕೇಳ್ಬೋದು. ಬಿಕಾಸ್ ಇಟ್ ಈಸ್ ಲೈಕ್ ಎ ಇನ್ಸಿಡೆಂಟ್ ಥರ ಇದೆ ಇದು. ಎಕ್ಸ್ಪ್ಲೈನ್ ಮಾಡ್ಬೋದು. ರೈಟ್ ಎ ನೋಟ್ ಆನ್ ಜಲಿಯನ್ ವಾಲಾಬಾಗ್ ಮೆಸ್ಯಾಕರ್. ಖಿಲಾಫತ್ ಮೂಮೆಂಟ್ 1 ಮಾರ್ಕ್ಸ್ ಕ್ವಶನ್. ನಾನ್ ಕೋಆಪರೇಷನ್ ಮೂಮೆಂಟ್ ಹೇಳಿದ್ನಲ್ಲ ನಾನು ಮೊದಲೇ, ಅದನ್ನು ಫೋಕಸ್ ಮಾಡಿ ಜಾಸ್ತಿ ಅಂತ. ಆ್ಯಂಡ್ ಸಿವಿಲ್ ಡಿಸೊಬಿಡಿಯಂಟ್ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ನೋಡ್ಕೊಳ್ಳಿ. ದೆನ್ ಫಾರ್ಮರ್ಸ್, ಟ್ರೈಬಲ್ಸ್ ಕೇಳ್ತಾರೆ. ಇದೆ ಪರ್ಸನ್ಸನ್ನು ಜಾಸ್ತಿ ಫೋಕಸ್ ಮಾಡೋದು ಬೆಟ್ರ್ ಈ ಲೆಸನಲ್ಲಿ. ಅಂಬೇಡ್ಕರ್, ಆಲ್ ಆರ್ 3 and 4 ಮಾರ್ಕ್ಸ್ ಕ್ವಶನ್ಸ್. ಜವಾಹರ್ಲಾಲ್ ನೆಹರು ಅಚೀವ್ಮೆಂಟ್ಸ್ ಕೇಳ್ತಾರೆ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ದಿಸ್ ಇಸ್ ಅ ವೆರಿ ಬಿಗ್ ಲೆಸನ್. ಹಂಗೆ ರೋಲ್ ಮಾಡ್ಕೊತ ಹೋದ್ರೆ ಹಂಗೆ ಬರ್ತಾವೆ ಪೇಜು. ದಿಸ್ ಒನ್ ಯಾವುದು, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ 19th ಚಾಪ್ಟರ್. ಇದರಲ್ಲಿ ಭಾಳ ಕೀನಾಗಿ ನೋಡ್ಬೇಕು ಈ ಲೆಸನ್ನ. ಭಾಳ 2 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ಸ್ ಭಾಳ ಅಪಿಯರ್ ಆಗ್ತವೆ ಇದರಲ್ಲಿ. 3 ಮಾರ್ಕ್ಸ್ ಕ್ವಶನನ್ನು ಇದರಲ್ಲಿ ಕೇಳೋದು ಇದೆ. ಒಂದು ಕಾನ್ಸೆಪ್ಟ್ ಇದೆ, ಹೇಳ್ತೀನಿ ನಿಮಗೆ. ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ವೆರಿ ಸಿಂಪಲ್ ಡೈರೆಕ್ಟ್ ಕ್ವಶನ್. ವಾಟ್ ಆರ್ ದ ಪ್ರಾಬ್ಲಮ್ಸ್ ಇಂಡಿಯಾ ಫೇಸ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್? ಆ ಥರ ಕ್ವಶನ್ ಕೇಳ್ಬೋದು. ವೆರಿ ಸಿಂಪಲ್ ಕ್ವಶನ್ ಅಂದರೆ ಅದು. ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ರೆಫ್ಯೂಜೀಸ್, ಹೇಗೆ ಹೌ ಡಿಡ್ ಇಂಡಿಯಾ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ರೆಫ್ಯೂಜೀಸ್? 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಇಲ್ಲಿ. ಏನಂತಂದರೆ ಹಿಸ್ಟ್ರಿ ಹಿಯರ್, ದ ಬರ್ಡನ್ ಆಫ್ ಪ್ರೊವೈಡಿಂಗ್ ಶೆಲ್ಟರ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಲ್ ದೀಸ್. ದಿಸ್ ಈಸ್ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಒನ್ ಇಲ್ಲೊಂದು ಬರುತ್ತೆ. ಮಹಾತ್ಮ ಗಾಂಧೀಜಿ ಸ್ಟ್ರೈವ್ಡ್ ಹಾರ್ಡ್ ಟು ಕಂಟ್ರೋಲ್ ದ ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್. ಹೌ, ಹೇಗೆ? ಇಲ್ಲಿ ಬರುತ್ತೆ 2 ಮಾರ್ಕ್ಸ್ ಕ್ವಶನ್. ವೆರಿ ರೇರ್, ಕೇಳಿಲ್ಲ ಇದನ್ನು, ಬಟ್ ಪಾಯಿಂಟ್ಸ್ ಇದೆ. ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಇದೆಲ್ಲ ಕಾನ್ಸೆಪ್ಟನ್ನು 2 ಮಾರ್ಕ್ಸ್ಗೆ 3 ಮಾರ್ಕ್ಸಿಗೆ ಕೇಳಕ್ಕೆ ಬರೋದಿಲ್ಲ. ಜಸ್ಟ್ ಯು ಹ್ಯಾವ್ ಟು ಫೋಕಸ್. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್. ಸಿ, ಸೆಕ್ಯುಲರ್, ಸೋಷಿಯಲಿಸ್ಟ್, ಭಾಳ ಸಲ ಕೇಳಿದ್ದಾರೆ ಈ ಕ್ವಶನನ್ನು. ದಿಸ್ ಹೋಲ್ ಏನಿದು, ಈ ಏನು ಪ್ಯಾರಾಗ್ರಾಫ್ ಇದೆಯಲ್ಲ, ಇದರಲ್ಲಿ ಏನಂತ ಕ್ವಶನ್ಸ್ ಬರಲ್ಲ, ಬಟ್ ದಿಸ್ 42 ಅಮೆಂಡ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಜವಾಹರ್ಲಾಲ್ ನೆಹರು ಬಗ್ಗೆ ನೋಡ್ಕೋಬೇಕು. ಹೌ ವಾಸ್ ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ಸಕ್ಸಸ್ಫುಲ್? ಹೇಗೆ ಮಾಡಿದರು ವಲ್ಲಭಾಯ್ ಪಟೇಲ್? ಆಮೇಲೆ ಇಲ್ಲಿ ವೈ ವಾಸ್ ಕಾಲ್ಡ್ ಆ್ಯಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಇಂಥ ಕ್ವಶನ್ಸ್ ಎಲ್ಲ ಬರುತ್ತೆ. ಆಮೇಲೆ ಜುನಾಗಢ್, ಹೌ ಡಿಡ್ ಜುನಾಗಢ್ ಜಾಯಿನ್ ವಿತ್ ಇಂಡಿಯಾ, ಮರ್ಜ್ ವಿತ್ ಇಂಡಿಯಾ? 2 ಮಾರ್ಕ್ಸ್ ಕ್ವಶನ್. ಅದೇ ರೀತಿ ಹೈದರಾಬಾದ್, ಹೌ ಜಾಯಿನ್ ಟು ಇಂಡಿಯಾ? 2 ಮಾರ್ಕ್ಸ್ ಕ್ವಶನ್. ವಿ ಯೂಶುವಲಿ ನೆಗ್ಲೆಕ್ಟ್ ದಿಸ್ ಕಾನ್ಸೆಪ್ಟ್, ಜಮ್ಮು ಆ್ಯಂಡ್ ಕಾಶ್ಮೀರ್.
ಇಲ್ಲೊಂದು ಕ್ವಶನ್ ಮಾಡ್ಬೋದು ನೋಡಿ ಹೇಗೆ ಅಂತ ಗೊತ್ತಾ? ಲಾಸ್ಟ್ ಲೈನ್ ಇದೆ ನೋಡಿ. ದ ಇಂಟಿಗ್ರೇಷನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ವಿತ್ ಇಂಡಿಯಾ ಈಸ್ ಯುನೀಕ್ ಕಂಪೇರ್ಡ್ ಟು ದಟ್ ಆಫ್ ಅದರ್ ಪ್ರಾವಿನ್ಸಸ್. ಇದೇ ಲೈನನ್ನು ತಗೊಂಡು ಕ್ವಶನ್ ಮಾಡ್ತಾರೆ. ಅವಾಗ ನೀವು ಇದನ್ನೆಲ್ಲ ತಗೊಂಡು ಬರಿಬೇಕು. ಅಷ್ಟು ಪಾಯಿಂಟ್ಸ್ ಇದೆ. ಇದನ್ನು ಒಂದು ಸಾರಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಐ ಥಿಂಕ್ ದ ಸ್ಟೂಡೆಂಟ್ಸ್ ವರ್ ವಂಡರ್ಡ್ ಆ ಕ್ವಶನ್ ನೋಡಿ ಇದನ್ನು ಕೇಳಿದಾರಾ ಅಂತ. ಸೊ ಡೋಂಟ್ ನೆಗ್ಲೆಕ್ಟ್. ಪಾಂಡಿಚೇರಿ 2 ಮಾರ್ಕ್ಸಿಗೆ ಕೇಳ್ಬೋದು. ಗೋವಾ ವೆರಿ ರಿಪೀಟೆಡ್ ಕ್ವಶನ್, ಇದು ಸ್ಟಾರ್ ಕ್ವಶನ್, ಇದು ವೆರಿ ಸ್ಟಾರ್ ಅಂತ ಹೇಳ್ತೀನಿ ಈ ಚಾಪ್ಟ್ರಲ್ಲಿ. ಭಾಳ ಸಲ ಕೇಳಿದ್ದಾರೆ ಈ ಕ್ವಶನನ್ನು. ಹೌ ವಾಸ್ ಗೋವಾ ಲಿಬರೇಟೆಡ್ ಅಂತ. ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಅಲ್ಲಿ 1 ಮಾರ್ಕ್ಸ್ಗೆ ನೋಡ್ಕೊಳ್ಳಿ ಭಾಳಷ್ಟು ಲೈಕ್ ಫಜಲ್ ಅಲಿ ಕಮಿಷನ್, ಅಗೇನ್ ಪೊಟ್ಟಿ ಶ್ರೀರಾಮುಲು, ಕೆ ಎಂ ಪಣಿಕರ್, ಕುಂಜರು, ಆಂಧ್ರ ಪ್ರದೇಶ್ ಫಸ್ಟ್ ಸ್ಟೇಟ್, ಇಂಥದ್ದೆಲ್ಲ. ಆಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956. What is that? Mysuru state inaugurated first 1956. Karnataka 1973. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ಭಾಳಷ್ಟು ಅಪಿಯರ್ ಆಗಿದಾವೆ. ನೆಕ್ಸ್ಟ್ ಬನ್ನಿ, ದಟ್ ಈಸ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ವೆರಿ ಬಿಗ್ ಲೆಸನ್. ಫಸ್ಟ್ ವರ್ಲ್ಡ್ ವಾರ್ ಕರೆಕ್ಟಾಗಿ ರೀಸನ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ರೀಸನ್ಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್. ಹಾಗೇನೆ ರಿಸಲ್ಟ್ಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್ ವೆರಿ ಇಂಪಾರ್ಟೆಂಟ್. ರಿಸಲ್ಟ್ಸ್ ಆ್ಯಂಡ್ ರೀಸನ್ಸ್ ಬೋತ್ ಆರ್ ಇಂಪಾರ್ಟೆಂಟ್. ಹಿಟ್ಲರ್ ಬಗ್ಗೆ ಡೀಟೇಲ್ ಆಗಿ ನೋಡ್ಕೋಬೇಕು ಆ್ಯಂಡ್ ಈಸ್ ಐಡಿಯಾಲಜಿ. 3 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೈನ್ ದ ಐಡಿಯಾಲಜಿ ಆಫ್ ಹಿಟ್ಲರ್, ಅಥವಾ ದ ಐಡಿಯಾಲಜಿ ಆಫ್ ಹಿಟ್ಲರ್ ಡೆಸ್ಟ್ರಾಯ್ಡ್ ದ ಜರ್ಮನಿ ಅಂಥದ್ದೆಲ್ಲ ಇಲ್ಲಿ ಬರುತ್ತೆ. ಆ ಥರ ಸ್ಟೇಟ್ಮೆಂಟ್ ಕೂಡ ಕೇಳ್ಬೋದು. ನೆಕ್ಸ್ಟು ಮುಸೋಲಿನಿ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ ನೋಡು. ವಾಟ್ ಆರ್ ದ ಫೀಚರ್ಸ್ ಆಫ್ ಮುಸೋಲಿನಿ ಫ್ಯಾಸಿಸಮ್ ಇಲ್ಲಿದೆ ನೋಡಿ. 2 ಮಾರ್ಕ್ಸಿಗೆ ಹಾಕ್ತಾರೆ. ಇಲ್ಲೆಲ್ಲ ಕಾಮ ಹಾಕಿ ಕೊಟ್ಟಿದ್ದಾರೆ ನೋಡ್ರಿ ಪಾಯಿಂಟ್ಸ್. ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಫೋಕಸ್ ಆನ್ ಮುಸೋಲಿನಿ ಆ್ಯಂಡ್ ಹಿಸ್ ಪಾರ್ಟಿ. ವರ್ಲ್ಡ್ ವಾರ್ ಸೆಕೆಂಡ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ರಿಸಲ್ಟ್ಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲೊಂದು ಡೀಪ್ ಕ್ವಶನ್ನು ಅಂತ ನಾನು ಫ್ರೇಮ್ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ. ದ ಗ್ರೇಟ್ ಡಿಪ್ರೆಷನ್ ಡ್ಯೂರಿಂಗ್ 1930s caused by destructive policies of developed nations caused very difficult situations. ಎಕ್ಸ್ಪ್ಲೈನ್ ಹೇಗೆ. ಅದಕ್ಕೆ ಪಾಯಿಂಟ್ ಇಲ್ಲಿದೆ ನೋಡಿ. ಲೈಫ್ ಸ್ಟೈಲ್ ಆಫ್ ಪೀಪಲ್ ಡಿಟಿರೇಟೆಡ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸ್ಟ್ಯಾಂಡ್ ಸ್ಟಿಲ್, ಅನ್ಎಂಪ್ಲಾಯ್ಮೆಂಟ್, ಡೇಂಜರಸ್ ಪ್ರಪೋರ್ಷನ್, ಇದೆಲ್ಲ ನೋಡ್ಕೊಳ್ಳಿ ಒಂದ್ಸರಿ. ದ ಗ್ರೇಟ್ ಡಿಪ್ರೆಷನ್. ನೆಕ್ಸ್ಟು ರಿಸಲ್ಟ್ಸ್ ಅಂತ ಹೇಳಿದೆ. ಸೆಕೆಂಡ್ ವರ್ಲ್ಡ್ ವಾರ್ ರಿಸಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಇಲ್ಲೆಲ್ಲ ನಾನು ಸ್ಕ್ರಾಲ್ ಮಾಡ್ಕೊತ ಹೋಗ್ತಿದ್ದೀನಿ. ಅಲ್ಲೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ಏನಾದರೂ ಪಾಸಿಬಲ್ ಇದ್ದರೆ ನೋಡ್ಕೋಬೇಕು. ಲೈಕ್ ಹಿರೋಶಿಮಾ ಮೇಲೆ ಬಾಂಬ್ ಹಾಕಿದ್ದು 1945. ಇಂಥದ್ದೆಲ್ಲ ಜಸ್ಟ್ ಫೋಕಸ್ ಆನ್. ಆ್ಯಂಡ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಇದನ್ನು ಕೂಡ ನೋಡ್ಕೋಬೇಕು. how India helped to England by providing many resource of India ಅನ್ನೋದನ್ನು ನೋಡ್ಕೋಬೇಕು. ಆಮೇಲೆ ಇಲ್ಲಿ ಲ್ಯಾನ್ಸರ್ಸ್ ಬರ್ತಾರೆ. ಆ ಲ್ಯಾನ್ಸರ್ಸನ್ನು ನೋಡ್ಕೊ, ಮೈಸೂರು ಲ್ಯಾನ್ಸರ್ಸ್ ಅದೆಲ್ಲ ಬರುತ್ತಿಲ್ಲಿ. ಆಮೇಲೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್ ಎಲ್ಲಿದೆ, ದಟ್ ಈಸ್ ಹೈದರಾಬಾದ್ ಲ್ಯಾನ್ಸರ್ ಅಂತ ಹೇಳಿದೆ. ಮೈಸೂರು ಲ್ಯಾನ್ಸರ್, ಹೈದರಾಬಾದ್ ಲ್ಯಾನ್ಸರ್, ಜೋಧ್ಪುರ್ ಲ್ಯಾನ್ಸರ್ ನೋಡ್ಕೊಳ್ಳಿ ಲ್ಯಾನ್ಸರ್ಗಳನ್ನು. ಆಮೇಲೆ ಭಾಳ ರಿಪೀಟೆಡ್ ಕ್ವಶನ್ ಅಂದರೆ ತೀನ್ ಮೂರ್ತಿ ಭವನ್ ವೆರಿ ಇಂಪಾರ್ಟೆಂಟ್. ತೀನ್ ಮೂರ್ತಿ ಭವನ್ ನೋಡ್ಕೊಳ್ಳಿ. ಆ್ಯಂಡ್ ತೀನ್ ಮೂರ್ತಿ ಭವನ್ ವಾಸ್ ರೀನೇಮ್ಡ್ ಆಸ್ ತೀನ್ ಮೂರ್ತಿ ಮಾರ್ಗ್. ಈ ಥರದ ಕ್ವಶನ್ಸ್ ಇಲ್ಲಿ ಬರುತ್ತೆ. ಭಾಳ ಇದು ರಿಪೀಟೆಡ್ ಕ್ವಶನ್ ಇದು.
ವರ್ಲ್ಡ್ ವಾರ್ ಸೆಕೆಂಡ್ ಅಂಡ್ ಇಂಡಿಯಾಸ್ ರೋಲ್ ಇಲ್ಲಿ ಇದನ್ನ ಏನು ಯಾವ್ದನ್ನ ನೋಡ್ಕೋಬೇಕು ಅಂತಂದ್ರೆ ಹೌ ಡಿಡ್ ಇಂಡಿಯಾಸ್ ರಿಸೋರ್ಸ್ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಇಂಗ್ಲೆಂಡ್ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್, ಇದೆಲ್ಲ ಬರುತ್ತೆ ಈ ಲೈನ್ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ. This is all. So all these concepts you have to just focus. Part 2 history, First World War, freedom movement, second sorry the India after independence, world wars and India's role. Very important lessons. And ಏನನ್ನ ಫೋಕಸ್ ಮಾಡಬೇಕು, ಏನನ್ನ ಲೀಸ್ಟ್ ಫೋಕಸ್ ಮಾಡಬೇಕು ಅಂತ ನೋಡಿದರೆ ವಿ ಕ್ಯಾನ್ ಈಸಿಲಿ ಸ್ಟಡಿ. ಥ್ಯಾಂಕ್ ಯು.